ವ್ಯೂ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನೋಡೋಕೆ ಮಾರ್ನಿಂಗ್ ವ್ಯೂ ಮತ್ತೆ ಈವ್ನಿಂಗ್ ಸೆಟ್ ಈವ್ನಿಂಗ್ ವ್ಯೂ ಆಗಾಗ ಚೆನ್ನಾಗಿದೆ. ಸೇಮ್ ಕಾಟೇಜಸ್. ಸೊ ಮೂರಿದೆ ಬಾ ಇಲ್ಲಿ ಒಳಗೆ ತೋರಿಸು. ನಾವಿಲ್ಲಿ ಹಂಗೆ ಫಂಕ್ಷನ್ಗೆ ಬಂದಿದ್ದೀವಿ. ಅವ ಜೋರಾಗಿ ಮಾತಾಡು. ಮಕ್ಕಳಿಗೆ ಗೇಮ್ಸ್ ಇದೆ. ಇವರಿಗೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಆಲ್ರೆಡಿ. ಇವರೆಲ್ಲ ನಮ್ಮ ಮಕ್ಕಳೇ. ಇವ್ರು ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನೆನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಇಲ್ಲೇ ನಮ್ಮ ಅತ್ತೆಯವರು ಹೋಮ್ ಸ್ಟೇ ಮಾಡಿದ್ದಾರೆ. ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರನೇ, ಈ ಮನೆಯಿಂದ ಸ್ವಲ್ಪ ದೂರ, ಹಾಗಾಗಿ ಅಲ್ಲಿಗೆಲ್ಲ ಹೋಗ್ತಾ ಇದ್ದೀವಿ. ನೋಡಿ ರೋಡ್ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಇಲ್ಲೇ ಮೇಲೆ ಹೋದರೆ ಹೋಮ್ ಸ್ಟೇ, ಅಂದರೆ ಅವ್ರ ತೋಟ ಎಲ್ಲ ಇದೆ, ಅಲ್ಲೇ ಹೋಮ್ ಸ್ಟೇ ಮಾಡಿರೋದು. ಹೀಗೆ ಕೆಳಗೆ ಹೋದರೆ ನಾವು ಈ ಕೆಳಗಡೆಯಿಂದ ಊರಿಂದ ಬಂದಿದ್ದು. ಇಲ್ಲೇ ಮತ್ತೆ ಇನ್ನೊಂದು ನಮ್ಮ ಅತ್ತೆ ಮನೆ. ಇಲ್ಲಿ ಒಂಥರ ರೋಡೇ ಚೆಂದ. ಫೋಟೋ ಎಲ್ಲ ತೆಕ್ಕೊಳ್ಳೋಕ್ಕಾಗಲಿ ವಿಡಿಯೋ ಮಾಡೋಕ್ಕಾಗಲಿ ಸಕ್ಕತ್ತಾಗಿದೆ ಜಾಗ. ಅದರಲ್ಲೂ ನಮ್ಮ ಅತ್ತೆ ಮನೆ ತುಂಬ ಹೈಟಲ್ಲೆಲ್ಲ ಇರೋದು. ಆ ಜಾಗದಲ್ಲಿ ನಿಂತ್ಕೊಂಡ್ರೆ ಈ ಜಾಗ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಲ್ಲಿಂದ ಅಪ್ಪತ್ತಿದ್ರೆ ಇಲ್ಲಿ ಒಂದು ನಿಮಿಷ ನಮ್ಮ ಚಿಕ್ಕ ನೋಡಿ ಕಣ್ಣು ಮುಚ್ಚಿ ಕಂಡುಬಿಡೋದ್ರೊಳಗೆ ಹೋಮ್ ಸ್ಟೇಗೆ ಬಂದೇ ಇತ್ತು ಇಲ್ಲಿ ಹತ್ರದಲ್ಲೆಲ್ಲ. ಹಾಗಾಗಿ ಹೋಮ್ ಸ್ಟೇ ನೇಮ್ ಬಂದ್ಬಿಟ್ಟು ದಿ ವಿಂಟರ್ಫೆಲ್ ಅಂತ. ಈ ಲೊಕೇಶನ್ನೇ ಮಾತ್ರ ಸಕ್ಕತ್ತಾಗಿದೆ. ಆಕ್ಚುಲಿ ಡ್ರೋನಲ್ಲಿ ನೋಡಿದ್ರೆ ಸಕ್ಕತ್ತಾಗಿರೋದು ಈ ಜಾಗ, ಈ ಹೋಮ್ ಸ್ಟೇ ಎಲ್ಲ ಹೇಗೆ ಕಾಣಿಸುತ್ತೆ ಅಂತ. ಮೇಲಿಂದ ಎಲ್ಲ ಹೇಗೆ ಕಾಣಿಸುತ್ತೆ, ಈ ಲೊಕೇಶನ್ ಹೇಗಿದೆ ಅಂತ ನೀವು ನೋಡಬೇಕು ಅಂದರೆ ಕೆಳಗಡೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲೊಕೇಶನ್ದ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಅಲ್ಲಿ ಕ್ಲೀನಾಗಿ ಹೋಮ್ ಸ್ಟೇ ಆಗಲಿ ಅಥವಾ ಲೊಕೇಶನ್ ಆಗಲಿ ವ್ಯೂ ಸಕ್ಕತ್ತಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲಲ್ಲಿ ಈಗ ಹೋಮ್ ಸ್ಟೇ ಹೇಗೆ ಕಾಣಿಸುತ್ತೆ ಹೇಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಬರೋಣ. ಈ ಥರದ್ದು ವೀಡಿಯೋಸ್ ಮಾಡೋಕ್ಕೆ ನಮ್ಮ ಮನೆಯವ್ರು ಇರಲೇಬೇಕು. ಇವತ್ತು ನಮ್ಮ ಮನೆಯವ್ರು ಇಲ್ಲ. ಇವತ್ತು ನಮ್ಮ ಮನೆಯವ್ರ ಫಂಕ್ಷನ್ಗೆ ಬಂದಿಲ್ಲ, ಯಾಕಂದರೆ ಅವರು ಬ್ಯುಸಿ ಇರೋದ್ರಿಂದ. ಹೋಮ್ ಸ್ಟೇ ವಿಡಿಯೋ ಆಗಲಿ ರೆಸಾರ್ಟ್ ವಿಡಿಯೋ ಆಗಲಿ ಇಂಥದಕ್ಕೆಲ್ಲ ನಮ್ಮ ಮನೆಯವ್ರು ಇರಬೇಕು. ಆವಾಗಲೇ ಒಂದು ಕಳೆ ಇರುತ್ತೆ. ನನಗೆ ಇವೆಲ್ಲ ಮಾಡಿ ವಿಡಿಯೋ ಗೊತ್ತಿಲ್ಲ, ನನಗೆ ಗೊತ್ತಿರೋ ಹಾಗೆ ತಕ್ಕ ಮಟ್ಟಿಗೆ ನಾನು ಮಾಡಿದ್ದೀನಿ. ಇವತ್ತು ನಾನು ನಮ್ಮ ಅಕ್ಕನೇ ಜೈ ಅನ್ನಿಸ್ತಾ ಇದ್ದೀವಿ. ನೋಡೋಣ ಬನ್ನಿ. ಹಿಂಗೆ ಆಟಾಡೋದು ಇಲ್ಲಿ ಮಕ್ಕಳಿಗೆ, ಆಚೆ ದೊಡ್ಡವ್ರಿಗೆ. 3 ಕಾಟೇಜ್, 1 ಡಾರ್ಮೆಟ್ರಿ. ಸ್ಟಾರ್ಟ್. ನಾವಿಲ್ಲಿ ಹಂಗೆ ಫಂಕ್ಷನ್ಗೆ ಬಂದಿದ್ವಿ. ಅವ ಜೋರಾಗಿ ಮಾತಾಡು. ನಾವು ಆಕ್ಚುಲಿ ಸೋಮಪೇಟೆಗೆ ಬಂದಿದ್ವಿ, ನಮ್ಮ ಅಕ್ಕನ ಪಾಪ ನಾಮಕರಣ ಅಂತೇಳಿ. ಸೊ ಹಂಗೆ ಅವ್ರದ್ದೇ ರೆಸಾರ್ಟ್ ಇತ್ತಲ್ಲ, ಹಂಗೆ ಒಂದು ರಿವ್ಯೂ ಮಾಡೋಣ ನೋಡೋಣ ಅಂತ ಹೇಳಿ ಬಂದ್ವಿ. ಸೊ ಇಲ್ಲಿ ಸೇಮ್ ಒಂದೇ ಥರದ್ದು 3 ಕಾಟೇಜ್ ಇದೆ. ಸೇಮ್ ಒಂದೇ ಥರದ್ದು 3 ಕಾಟೇಜ್ ಇದೆ. ಸೊ ಮಕ್ಕಳಿಗೆ ಗೇಮ್ಸ್ ಇದೆ. ಇವರಿಗೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಆಲ್ರೆಡಿ. ಇವರೆಲ್ಲ ನಮ್ಮ ಮಕ್ಕಳೇ. ಇವ್ರು ಎಂಜಾಯ್ ಮಾಡ್ತಿದ್ದಾರೆ. ಸೊ ಸ್ವಿಮ್ಮಿಂಗ್ ಪೂಲ್ ಇದೆ. ಆಕ್ಚುಲಿ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಿರ್ಬೋದು, ಬಟ್ ವಿಶಾಲವಾಗಿದೆ ಮಾತ್ರ. ವ್ಯೂ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ನೋಡೋಕೆ ಮಾರ್ನಿಂಗ್ ವ್ಯೂ ಮತ್ತೆ ಈವ್ನಿಂಗ್ ಸೆಟ್ ಈವ್ನಿಂಗ್ ವ್ಯೂ ಆಗಾಗ ಚೆನ್ನಾಗಿದೆ. ಸೇಮ್ ಕಾಟೇಜಸ್. ಸೊ ಮೂರಿದೆ ಬಾ ಇಲ್ಲಿ ಒಳಗೆ ತೋರಿಸು. ಸೊ ಇಲ್ಲಿ ಈವ್ನಿಂಗ್ ಕಾಫಿ ಅಥವಾ ಮಾರ್ನಿಂಗ್ ಕಾಫಿ ನೀಟಾಗಿ ಕುತ್ಕೊಂಡು ಟೈಮ್ನ ಎಂಜಾಯ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಇಲ್ಲಿ ಕುತ್ಕೋಬೋದು. ಸೊ ಫ್ರೀಯಾಗಿ. ನೆಕ್ಸ್ಟ್ ಎಲ್ಲ ಗ್ಲಾಸ್ ಡೋರು, ನೀಟಾಗಿ ಕಂಫರ್ಟಾಗಿ 2 ಫ್ಯಾಮಿಲಿ ಬರ್ಬೋದು. ಒಟ್ಟಿಗೆ ಒಂದೇ ಥರ 2 ಫ್ಯಾಮಿಲಿ ಬರ್ಬೋದು. ಇಲ್ಲಿ ವ್ಯೂ ನೋಡಿ ಎಷ್ಟು ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿದೆ, ಎಷ್ಟು ಕ್ಲಾರಿಟಿ ಇದೆ. ನಮಗೆ ಬೆಳಕು ಎಲ್ಲ ತುಂಬಾ ಚೆನ್ನಾಗಿದೆ, ಗಾಳಿ ಬೆಳಕು ಎಲ್ಲ ನೀಟಾಗಿದೆ. ಸಿಟ್ಟಿಂಗ್ಸ್ ನೋಡಿ, ಸಿಟ್ಟಿಂಗ್ಸ್ ಎಷ್ಟು ಚೆನ್ನಾಗಿದೆ. ಈಚೆ ಗ್ಲಾಸ್ ಇದೆ, ಕ್ಲಿಯರ್ ಆಗಿದೆ, ಅಷ್ಟು ಚೆನ್ನಾಗಿದೆ ಇದೆ. ಇಲ್ಲಿ ಅಂದರೆ ನಮ್ಮ ಅತ್ತೆ ಮನೆದು ಅಂತ ನಾನು ಹೇಳ್ತಿಲ್ಲ, ನೀವೇ ಬಂದರೆ ಆ್ಯಕ್ಚುಲಿ ಅಷ್ಟು ಖುಷಿ ಪಡ್ತೀರ. ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ವೀಡಿಯೋ ಮಾಡೋಕೆ ಬರಬೇಕಾಗಿತ್ತು, ಟೈಮ್ ಆಗಿರಲಿಲ್ಲ. ನಮ್ಮ ಮನೆಯವರು ಕೂಡ ಅವರು ಬ್ಯುಸಿ ಇದ್ರಲ್ಲ, ಹಾಗಾಗಿ ನನಗೆ ನಾನು ಒಬ್ಬಳೇ ಬಂದಿರ್ತಾರೆಲ್ಲ ವೀಡಿಯೋ ಮಾಡೋಕ್ಕೆ ಗೊತ್ತಿಲ್ಲ. ಆ ಲೊಕೇಶನ್ ಎಲ್ಲ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಫೋನ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಮೇನ್ ಆಗಿ ಬೇಕಾಗಿರೋದು ಇದಿದೆ, ಮಿರರ್. ಮೇನ್. ನೆಕ್ಸ್ಟ್ ಇಲ್ಲಿ ಏನಾದರೂ ನಮ್ಮ ಬಟ್ಟೆ ಏನಾದರೂ 1 ದಿನಕ್ಕೆ 2 ದಿನಕ್ಕೆ ನೆಕ್ಸ್ಟ್ ರೆಸ್ಟ್ ಕಂಫರ್ಟ್ ಆಗಿ. ಎಷ್ಟು ವಿಶಾಲವಾಗಿದೆ ಗೊತ್ತಾ, ಕಂಫರ್ಟ್ ಆಗಿದೆ. ನೆಕ್ಸ್ಟ್ ಇನ್ನು ಇದೇ ಥರದ್ದು ಇನ್ನು 2 ಇದೆ. ಇದೇ ಥರದ್ದು ಕಲರ್ ಚೇಂಜ್ ಅಷ್ಟೇ ಇದೆ. ಫಾದರ್ ಫಂಕ್ಷನಿಗೆ ಬನ್ನಿ ಅಂದರೆ ಇಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಇವರು. ಫಂಕ್ಷನ್ ಇವ್ರ ತಂಗಿ ಮನೆದೇ ಇದೆ ರೆಸಾರ್ಟ್ ಅಷ್ಟೇ ಹೇಳ್ಬೇಕಂತೆ. ನಮ್ಮನೆ ಮಕ್ಕಳಲ್ಲಿ ಸ್ವಿಮ್ಮಿಂಗಿಗೆ ಬಿದ್ವ ನೋಡುವಲ್ಲ ಪೂಲ್ಗೆ. ಇವತ್ತು ಆ್ಯಕ್ಚುಲಿ ನಮ್ಮ ಅಕ್ಕ ರಿವ್ಯೂ ಮಾಡ್ತಾ ಇದ್ದಾಳೆ, ನೋಡೋಣ ಹೇಗೆ ಮಾಡ್ತಾಳೆ ಏನು ಎತ್ತ ಅಂತ ನೋಡ್ತಾ ಇದ್ದೆ. ನೋಡಿ ಹಾಗೆ ಸೇಮ್ ಎಲ್ಲ ಕಾಟೇಜ್ ಬಂದೇ ಥರ, ಕಲರ್ಸ್ ಚೇಂಜ್ ಅಷ್ಟೇ. ಇದು ಬ್ಲೂ. ಆ ಕಾಟೇಜ್ಗೂ ಮತ್ತು ಇನ್ನೊಂದು ಕಾಟೇಜ್ಗೂ ಸ್ವಲ್ಪ ಇಲ್ಲಿ ಗ್ಯಾಪ್ ಇದೆ. ಎಷ್ಟು ನಮಗೆ ಕ್ಲೀನ್ ಅನಿಸ್ತದೆ ಗೊತ್ತಾ, ಇದೆ ಎಷ್ಟು ನೀಟಾಗಿ ಕಾಣಿಸ್ತದೆ. ಹಿಂದೆ ಚೆನ್ನಾಗಿದೆ. ಇದು ಕೂಡ 3rd ಕಾಟೇಜ್ ಇದೆ. ಸೇಮ್ ಅಷ್ಟೇ, ಬಟ್ ಸೇಮ್ ಬ್ಲೂ ಕಲರ್ ಒಂದು, ಈ ಕಲರ್ ಒಂದು ಪಿಂಕ್. ಇಲ್ಲಿ ಗೇಮ್ಸ್ ಇದೆ. ನೋಡಿ ಇಲ್ಲೆಲ್ಲ ಇವಾಗ ಸದ್ಯಕ್ಕೆ ಕಸಿನ್ಸ್ ಎಲ್ಲ ಗೇಮ್ಸ್ ಆಡ್ತಿದ್ದಾರೆ. ಇಲ್ಲಿ ನಮ್ಮ ಅತ್ತೆ ಮಗ ರವಿ ಅಣ್ಣ ಅಂತ, ಹಾಗೆ ನಮ್ಮ ಅಕ್ಕನ ಮಗ ನಮ್ಮ ಚುಪ್ಪಿ ಇಬ್ಬರು ಟೇಬಲ್ ಟೆನ್ನಿಸ್ ಆಡ್ತಾ ಇದ್ದಾರೆ. ಇಲ್ಲಿ ನಮ್ಮನೆ ಹೆಣ್ಮಕ್ಳು
ಏನು ಚೌಕೋಬಾರಿ ಆಡ್ತಿದ್ರು ಏನೂ ಗೊತ್ತಿಲ್ಲ. ಇದು ಮೇನ್ ಪಾಯಿಂಟ್ ಡೈನಿಂಗ್ ಹಾಲ್. ನಾವು ಏನೇ ರಿಲ್ಯಾಕ್ಸ್ ಮಾಡ್ತೀವಿ ಅಂದರೆ ನಮ್ಮ ಹೊಟ್ಟೆ ಫಿಲ್ ಆಗಬೇಕಂದ್ರೆ ಇಲ್ಲಿ ಬರಲೇಬೇಕು ನಾವು. ಜೋರಾಗಿ ಹೇಳ್ಬೇಕು, ಜೋರಾಗಿ ಹೇಳು. ಇದು ಡೈನಿಂಗ್ ಹಾಲ್, ನಮ್ಮ ಹೊಟ್ಟೆ ಫಿಲ್ ಆಗಬೇಕಂದ್ರೆ ನೀವು ಇಲ್ಲಿ ಬರಲೇಬೇಕು. ಅಲ್ಲಿ ಏನೇ ರಿಲ್ಯಾಕ್ಸೇಷನ್ ತಗೊಂಡ್ರು ಹೊಟ್ಟೆ ಬೇಕು. ಸೊ ಇದು ಡೈನಿಂಗ್ ಹಾಲ್. ಇದು ಒಟ್ಟು ಎಷ್ಟು ಜನ ಇರ್ಬೋದು? ಇಲ್ಲಿ ಕೆಪಾಸಿಟಿ 16, ಎಕ್ಸ್ಟ್ರಾ ಬೆಡ್ ಹಾಕೊಂಡ್ರೆ 20 ಜನ ಇರ್ಬೋದು. ಒಂದು 20 ಜನ ಇರ್ಬೋದಲ್ಲ. ಬ್ರೇಕ್ಫಾಸ್ಟಿಗೆ ದಿನ ಒಂದೊಂದು ವೆರೈಟಿ ಇರುತ್ತೆ. ಇವತ್ತು ಊಟ ಅಂದರೆ ಚಿಕನ್, ನಾನ್ ವೆಜ್ ಅಲ್ಲ, ಚಿಕನ್ ಬಿರಿಯಾನಿ, ಚಿಕನ್ ಕರಿ, ಚಪಾತಿ, ರೈತ, ರೈಸ್, ದಾಲ್, ರಸಮ್. ಡೈಲಿ ಎಷ್ಟಿದ್ದೇ ಇರುತ್ತೆ ಪಕ್ಕ. ಓಕೆ. ಇಲ್ಲೆಲ್ಲ ಫೈರ್ ಕ್ಯಾಂಪ್ ಹಾಕೋಬಹುದು, ಎಲ್ಲ ವ್ಯವಸ್ಥೆ ಇದೆ, ಸಖತ್ತಾಗಿರುತ್ತೆ ಈ ಜಾಗದಲ್ಲಿ. ಇಲ್ಲೂ ಕೂಡ ನೀಟಾಗಿ ಇಲ್ಲಿ ಕೂಡ ಒಂದು 4 ಜನ ಮಲ್ಕೊಬಹುದು. 4 ಮೆಂಬರ್ಸ್ ಸ್ಟೇ ಮಾಡ್ಬೋದು ಇಲ್ಲಿ. ಇಲ್ಲಿ ಕೂಡ ಎಲ್ಲ ಫೆಸಿಲಿಟಿ ಇದೆ, ಟಿವಿ ಫೆಸಿಲಿಟಿ ಇದೆ, ಬಾತ್ರೂಮ್ ಫೆಸಿಲಿಟೀಸ್ ಇದೆ, ಇಲ್ಲಿಂದಲೂ ವ್ಯೂ ಇದೆ, ಚೆನ್ನಾಗಿದೆ. ಇಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ಬೋದು. ಇಲ್ಲಿ ಅಮ್ಮ ಮಗ ಆಟ ಆಡ್ಕೊಳ್ತಾ ಇದ್ದಾರೆ. ಏಯ್ ಪಪ್ಪ ಮತ್ತು ನಮ್ಮ ಅತ್ತೆ, ಹಿರಿಯ ಅತ್ತೆ, ಅಳಿಯ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಎಲ್ಲ ಫಂಕ್ಷನ್ಸ್ ಎಲ್ಲ ಬಂದಿರ್ತಾರಲ್ಲ, ಹಾಗಾಗಿ ಇಲ್ಲೊಂದು ವಿಸಿಟ್ ಮಾಡಿ ಹೋಗ್ತಾ ಇದ್ದೀವಿ. ಈಗ ಒಂದು 9-10 ತಿಂಗಳಾಗಿದೆ ಅನಿಸುತ್ತೆ. ನಾವು ಯಾರೂ ಈಚೆ ಬಂದಿಲ್ಲ. ಅತ್ತೆ ಮನೆಗೆ ಹೋದಾಗೆಲ್ಲ ನೋಡ್ಕೊಬಂದ್ರಾಯ್ತು ಅಂದ್ಕೊಂಡು ಸುಮ್ಮನಿದ್ದು. ಇವಾಗ ಹೇಗಿದ್ರೆ ಫಂಕ್ಷನ್ ಇತ್ತಲ್ಲ, ಹಾಗಾಗಿ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ, ಹಾಗೆ ಒಂದು ವಿಸಿಟ್ ಮಾಡಿ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಫಂಕ್ಷನ್ಸಿಗೆ ತುಂಬ ಜನ ಮಿಸ್ ಆಗಿದ್ದಾರೆ. ಯಾಕಂದರೆ ಇನ್ನೊಂದು 4 ದಿನದಲ್ಲಿ ನಮ್ಮ ಚಿಕ್ಕಪ್ಪನ ಮಗಂದು ಮದುವೆ ಇದೆಯಲ್ಲ, ಹಾಗಾಗಿ ಮತ್ತೆ ಇಲ್ಲೂ ರಜೆ ಹಾಕಬೇಕು, ಅಲ್ಲ ರಜೆ ಹಾಕಬೇಕಲ್ಲ, ಹಾಗಾಗಿ ಒಂದೇ ಕಡೆಗೆಲ್ಲ ಒಟ್ಟಿಗೆ ಸೇರ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಹಾಗೆ ನಮ್ಮ ಅತ್ತೆ ಮಗಳು ಸ್ಮಿತಾಕ್ ಅಂತ, ಅವ್ರು ಕೂಡ ವಿಡಿಯೋದಲ್ಲಿ ಮತ್ತು ಫೋಟೋದಲ್ಲಿ ಮಿಸ್ ಆಗಿಬಿಟ್ಟಿದ್ದಾರೆ, ಅವರೊಬ್ರು ಇದ್ದಾರೆ. ಹಾಗೆ ಇಲ್ಲಿ ಪೂಲ್ ಹತ್ರ ಸಂಜೆ ಮತ್ತು ತಂಪಾದ ಟೈಮಲ್ಲಿ ಇಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಒಂದು ವಿಸಿಟ್ ಮಾಡಿ, ಹೋಗಿದ್ದವರು ಹೇಗಿದೆ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಗಳ ಮನೆದು ನಾವೇ ಹೇಳ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವುಗಳು ಬಂದು ಹೇಗಿದೆ ಅಂತ ನಮಗೆ ನೀವು ತಿಳಿಸ್ಬೇಕು. ಸಾಕು ಚಿಕ್ಕವ, ನೋಡಿ ನಮ್ಮ ಚಿಕ್ಕವನ. ರೆಸಾರ್ಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿಂದ ಈ ಥರ ಕೆಳಗಡೆ ಇಳಿದಿದ ತಕ್ಷಣ ಅದೇ ಮನೆ, ನಮ್ಮ ಅತ್ತೆ ಮನೆ. ಈಗ ಅಲ್ಲೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರೋದು. ಅವಾಗಲೇ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬಂದು ಹಾಗೆ ರೆಸಾರ್ಟ್ಗೆ ಹೋಗಿದ್ದು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಅವ್ರದ್ದೇ ಆ್ಯಕ್ಚುಲಿ ನಾನು ಕೆಲವು ದಿನಗಳಿಂದ MV Pro Act ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಕಿಟ್ ಸಿಗುತ್ತೆ. ಒಂದು ಕಿಟ್ಟಲ್ಲಿ ಇದು ಫೇಸ್ ವಾಶ್ ಒಂದು, ಮತ್ತು ರೇಡಿಯನ್ಸ್ ಸಿರಮ್ ಅಂತ ಒಂದು, ವೈಟಮಿನ್ C ಅಂತ, ಈ 3ರಿಂದ ಒಂದು ಕಿಟ್ ಸಿಗುತ್ತೆ. ಇದು ಸ್ಕಿನ್ ಸಮಸ್ಯೆ ಏನಾದ್ರು ಇದ್ದವರು ಕೂಡ ಇದು ಯೂಸ್ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಅಕ್ಕ ನನಗೆ ತಿಳಿಸಿದ್ದನ್ನು, ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಮತ್ತು ಅಲ್ಲೆಲ್ಲ ರ್ಯಾಷಸ್ ಇತ್ತು. ಈಗ ಬೇಸಿಗೆ ಟೈಮಲ್ಲೇನೋ ಹಾಗಾಗಿ ಏನೋ ಗೊತ್ತಿಲ್ಲ. ಈಗ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು 3 ಡೇಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಇರುತ್ತೆ. ಹಾಗೆ ಇದು ಬರೀ ಗರ್ಲ್ಸ್ಗೆ ಅಂತಲ್ಲ, ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ದೂರಕ್ಕೆ ಒಂದೊಂದು ಮನೆ ಆದರೂ ಇವ್ರದ್ದೇ ಅಣ್ಣ ತಮ್ಮಂದಿರ ಮನೆಯೇ ಆಗಿರುತ್ತೆ. ಅದೇ ಬರುವಾಗ ಕಾರ್ ಇಲ್ಲೇ ನಿಲ್ಲಿಸಿ ಬಂದಿದ್ದು. ನಮ್ಮ ಪಾಪ ಮಧ್ಯೆ ಹೋಗಿ ಅದು ತಗೊಬಿಟ್ಟು ಬಂದರು. ಹಾಗೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಅಲ್ಲ, ನಿಮಗೆ ಆ್ಯಕ್ಚುಲಿ ಆ ಹೋಮ್ ಸ್ಟೇದು ಫುಲ್ ಡೀಟೇಲ್ಸ್ ಬೇಕು ಅಂದರೆ ಕೆಳಗಡೆ ಅವ್ರದ್ದು ನಂಬರ್ ಕೊಟ್ಟು, ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಬರ್ತಾ ಇರುತ್ತೆ, ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಹೋಮ್ ಸ್ಟೇದು ಲೊಕೇಶನ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು, ಒಂದು ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದರೆ ನಿಮಗೆ ಖುಷಿ ಆಗುತ್ತೆ. ಈಗ ಆ್ಯಕ್ಚುಲಿ ಮಳೆ ಬರೋ ಮೋಡ ಆಗಿದೆ, ಆದರೂ ಕೂಡ ಅಷ್ಟು ನೀಟಾಗಿತ್ತು, ತಂಪಿತ್ತು. ಒಟ್ಟಲ್ಲಿ ನೀವು ಒಮ್ಮೆ ವಿಸಿಟ್ ಮಾಡಿ. ಇದು ಪೇಟೆಗೆ ಬಂದಿದ್ವಿ. ಈಗ ಇಲ್ಲಿಂದ ಊರಿಗೆ ಹೊರಡೋದು. ಈಗ ತಣ್ಣಗೆ ಏನಾದರೂ ಕುಟ್ಕೊಂಡು ಹೋಗೋಣ ಅಂತ ತುಂಬ ಬಾಯಾರಿಕೆ ಆಗ್ತಿದೆ. ಇಲ್ಲಿ ಪೇಟೆ ಒಳಗೇನೆ ನಮ್ಮೂರವ್ರದ್ದು ಒಬ್ಬರು ರಂಗನಾಥ ಬೇಕ್ರಿ ಅಂತ ಇದೆ, ಅಲ್ಲಿಗೆ ಹೋಗೋಣ, ನೋಡೋಣ ಏನೇನು ಸಿಗುತ್ತೆ ಅಂತ. ನಮ್ಮೂರವರು ನೋಡ್ಕೊಳ್ಳಿ ಇದೆ. ಸೋಮವಾರಪೇಟೆಯಲ್ಲಿ ಇದ್ದವ್ರು ಬನ್ನಿ, ಇಲ್ಲಿ ರಂಗನಾಥ ಬೇಕ್ರಿ ಸ್ವೀಟ್ಸ್ ಅಂತ ಇದೆಯಲ್ಲ ಅದು. ರೋಡ್ ಕ್ರಾಸ್ ಕೈ ಇಟ್ಕೊಂಡು ಹೋಗಿ ನೋಡಿ. ನಮ್ಮ ಪಪ್ಪ ಅವರು ಜ್ಯೂಸ್ ತಗೊಬರಕ್ಕೆ ಹೋಗಿದ್ದು. ಅಷ್ಟೆಲ್ಲ ಒಬ್ರು ನಮ್ಮ ವ್ಯೂವರ್ಸ್ ಒಬ್ರು BT ಕಟ್ಟೆಯವರಂತೆ ಮಾತಾಡ್ಸಿದ್ರು. ಅವ್ರ ಹೆಸರು ಹೇಳಿದ್ರು ರತನ್ ಅಂತ ಮಾತಾಡ್ಸಿದ್ದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಹಾಗೆ ಅವರು ಈಗ ರೀಸೆಂಟಾಗಿ ಮದುವೆ ಆಗಿರೋದು. ಆಲ್ ದ ಬೆಸ್ಟ್. ಖುಷಿ ಆಯಿತು ಪಾಪ. ಅವ್ರು ಅಲ್ಲಿಂದ ಫಾಲೋ ಮಾಡ್ಕೊಬಂದು ಮಾತಾಡ್ಸಿದಂತೆ. ಅಲ್ಲಿಂದ ಫಾಲೋ ಮಾಡ್ಕೊಬಿಟ್ಟು ಬಂದ್ರಂತೆ. ನಮಗೆ ಗೊತ್ತಾಗಿಲ್ಲ. ಇಲ್ಲಿ ಬಂದು ನಿಲ್ಲಿಸಿದಾಗ ಅವ್ರು ಬಂದು ಮಾತಾಡ್ಸಿದಾಗಲೇ ಖುಷಿ ಆಯಿತು. ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಇಲ್ಲಿಂದ ನಮಗೆ ಕಮೆಂಟ್ ಆಗ್ತಾ ಇರ್ತೀರ. ನಾವು ಶನಿವಾರ ಸಂತೆಯವರು, ಸೋಮವಾರಪೇಟೆಯವರು, ನಿಮ್ಮ ಅತ್ತೆಯನ್ನು ನೋಡಿರ್ತೀನಿ ಹಾಗೆ ಹೀಗೆ ಅಂತ. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ಅದಕ್ಕೆ ನಾನು ಇಲ್ಲಿ ಬರುವಾಗೆಲ್ಲ
ಒಂದೊಂದು ಊರು ನೋಡಿದಾಗ್ಲೂ ಊರು ನೇಮ್ ನೋಡಿದಾಗ್ಲೂ ನನಗೆ ಅಷ್ಟು ಊರ ಹೆಸರು ನೋಡಿದಾಗೆಲ್ಲ ನನಗೆ ಆ್ಯಕ್ಚುಲಿ ಎಲ್ಲ ನೆನಪಾಗ್ತೈತೆ ಕಮೆಂಟ್ಸ್ ಮಾಡಿದವ್ರು ಎಲ್ಲರೂ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಮ್ಮ ಪಪ್ಪ ಹೋಗಿ ತುಂಬ ಹೊತ್ತಾಯಿತು, ಯಾಕೆ ಇನ್ನೂ ಬರಲಿಲ್ಲ ಅಂತ ಇದೆ. ನಾನು ನೋಡ್ಕೊಂಬಿಟ್ಬಿಡೋಣ ಅಂತ ಹೋದೆ. ಅಲ್ಲಿ ನಮ್ಮೂರವರಲ್ವ, ಪರಿಚಯ ಇದ್ದವರಲ್ವ ಪಪ್ಪಗೆ, ಹಾಗಾಗಿ ಅಲ್ಲಿ ಕೂರಿಸಿ ಅದು ಇದು ಏನೇನೋ ಕೊಡ್ತಾಯಿದ್ರು. ಬಜ್ಜಿ, ಬೋಡ, ಪಕೋಡ ಎಲ್ಲ ಕೊಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಕೊಟ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಕೂತ್ಕೊಂಡಿದ್ರು. ಹಾಗೆ ನಾವು ಕೂಡ ಜ್ಯೂಸ್ ಸ್ವಲ್ಪ ತೊಗೊಂಡ್ಬರಕ್ಕೆ ಹೋಗಿದ್ದು. ಜ್ಯೂಸ್ ತೊಗೊಂಡು ಮತ್ತು ಹಾಗೆ ಅಲ್ಲಿ ಟೇಸ್ಟ್ ನೋಡೋಕ್ಕೆ ಯಾವುದೋ ಒಂದು ಸ್ವೀಟ್ ಕೊಟ್ಟರು. ನನಗೆ ಸ್ವೀಟ್ಸ್ಗಳದ್ದು ಹೆಸರೆಲ್ಲ ಗೊತ್ತಿಲ್ಲ. ಖಾರದ ಐಟಮ್ಸ್ ಎಲ್ಲ ನೋಡಿದರೆ ನನಗೆ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಈ ಸ್ವೀಟ್ಸು ಕೇಕು ನೋಡಿದಾಗ ಆಸೆ ಆಗಲ್ಲ. ಹಾಗೆ ಇಲ್ಲಿ ಕೇಕು, ಸ್ವೀಟ್ಸು ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಸಿಗ್ತದೆ. ಪಕೋಡ ಆ್ಯಕ್ಚುಲಿ ಅವರು ಪಾರ್ಸೆಲ್ ಕೊಟ್ಟರು. ಅದು ನಾವು ಕಾರಲ್ಲಿ ಕೂತ್ಕೊಂಡ್ಮೇಲೆ ತಿಂದಮೇಲೆ ಗೊತ್ತಾಯಿತು ತುಂಬ ಚೆನ್ನಾಗಿತ್ತು ಅಂತ. ಇನ್ನೊಂದು ಸ್ವಲ್ಪ ತೊಗೊಂಬರ್ಬೇಕಾಗಿತ್ತು ಅಂತ ಅನಿಸ್ತಿತ್ತು. ಆ್ಯಕ್ಚುಲಿ ಪಾಪ ಅವರು ಕೂಡ ಕೆಲವೊಂದಕ್ಕೆ ಅಮೌಂಟ್ ಬೇಡ ಅಂದರು. ಬಟ್ ಅವರ ಮನಸ್ಸಿತ್ತಲ್ಲ, ಆ ಪ್ರೀತಿ ಇತ್ತು. ಆ ಪ್ರೀತಿಯಿಂದ ಕೂಡ ಮನಸ್ಸಿತ್ತಲ್ಲ. ಸೊ ಹಾಗಾಗಿ ನಾವು ಕೂಡ ಹಾಗೆ ಬಿಟ್ಟು ಬರಬಾರ್ದು. ಅವರು ಅಷ್ಟು ಪ್ರೀತಿಯಿಂದ ನಮಗೆ ಕೊಡುವಾಗ ನಾವು ಕೂಡ ಅಷ್ಟೇ ಪ್ರೀತಿಯಿಂದ ಅದನ್ನು ಒಳ್ಳೆಯದಾಗಲಿ ಅಂತ ಹೇಳಿ ಕೊಟ್ಬರಬೇಕು. ಹಾಗಾಗಿ ಇನ್ನೂ ಚೆನ್ನಾಗಿತ್ತು. ನನಗೆ ಆ ಪಕೋಡ ತಿನ್ನಬೇಕು ಅಂತ ಅನಿಸ್ತಿತ್ತು. ನೆಕ್ಸ್ಟ್ ಟೈಮ್ ಹೋದಾಗ ಪಕ್ಕ. ನಮ್ಮೂರ ಕಡೆಯವರಲ್ವಾ, ಏನೋ ಒಂಥರ ಖುಷಿ ಆಗ್ತದೆ. ನೋಡಿ ಎಷ್ಟು ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ ಅಂತ. ಎಲ್ಲನೂ ಕೂಡ ಯಾವುದು ಕೂಡ ಓಪನ್ ಬಿಟ್ಟಿಲ್ಲ, ಎಲ್ಲ ಕವರಿಂದ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ. ನನಗೂ ಸ್ವಲ್ಪ ವೀಡಿಯೋ ಹಿಡಿಯೋಕ್ಕೆ ಸಂಕೋಚ ಆಗ್ತಾಯಿತ್ತು. ಬಟ್ ನಾವು ಎಲ್ಲೆಲ್ಲಿದೋ ವೀಡಿಯೋ ಮಾಡ್ಕೊಂಬರ್ತೀವಂತೆ. ಸ್ವಲ್ಪ ಗುರುತು ಪರಿಚಯ ಇಲ್ಲದಿದ್ದವರು ಎಲ್ಲರೂ ಹೋಟೆಲ್ಗೆ ಹೋದಾಗ ಹಾಗೆ ನಾವೆಲ್ಲ ಹೋಗ್ತೀವಿ, ಊಟ ಮಾಡ್ತೀವಿ, ಅಲ್ಲೆಲ್ಲ ವೀಡಿಯೋ ಮಾಡ್ಕೊಡ್ತೀವಿ ಅಂತಂದ್ರಲ್ಲಿ ನಮ್ಮೂರವರಲ್ವ, ಹಾಗಾಗಿ ಖುಷಿಯಿಂದ ಮಾಡ್ಕೊಬಂದಿರೋದು ಅಷ್ಟೇ. ಇದು ಯಾರಾದರೂ ಸೋಮವಾರಪೇಟೆಗೆ ಈಚೆ ಸೈಡ್ ಬಂದವರು ಬನ್ನಿ, ನಮ್ಮ ರಂಗನಾಥ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಅಂತ ಇರುತ್ತೆ. ಓಕೆ, ಇಲ್ಲೇ ಇದ್ದವರು ಯಾರಾದರೂ ಪಕೋಡ ತಿಂದಿದ್ರೆ ಹೇಳಿ, ಎಷ್ಟು ನಾನು ಹೇಳಿದ್ದೆ ನಿಜನಾ ಅಂತ. ಅಷ್ಟು ಚೆನ್ನಾಗಿತ್ತು ಪಕೋಡ. ಶನಿವಾರ ಸಂತೆ ಸರ್ಕಲ್ ಇದೆ, ಗುಡುಗಳಲ್ಲೇ ಸರ್ಕಲ್, ಸಾರಿ. ಹಿಂಗೆ ಸ್ಟ್ರೈಟ್ ಹೋದರೆ ನಮ್ಮೂರು ಸಿಗ್ತದೆ, ಕೊಡ್ಲಿಪೇಟೆ. ಎಲ್ಲ ಈಗ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮೂರ ಕಡೆಗೆ ಬಂದು, ಇದು ನೋಡಿ ಬರ್ತೂರು ಒಳ್ಳೆ ಹೋಗುವಾಗ ತೋರಿಸಿದ್ನಲ್ಲ, ಅದೇ ಸಂಜೆ ಟೈಮು ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದರಲ್ಲೂ ನೀರು ಬಂದರೆ ಅಂತೂ ಈ ಜಾಗ ತುಂಬ ಚೆನ್ನಾಗಿರುತ್ತೆ. ಮಳೆ ಟೈಮಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಜೋರು ಗಾಳಿ ಬೀಸ್ತಾ ಇರುತ್ತೆ ಮಾತ್ರ. ಸುತ್ತ ಕಾಡು ತೋಟ ಎಲ್ಲ ಇರುತ್ತಲ್ಲ, ಸಖತ್ತಾಗಿರುತ್ತೆ. ಹಾಗೆ ನೋಡಿ ಇವಾಗ ನನ್ನ ಮಗಳು ಮುಂದೆ ಕೂತಿದ್ದಾಳೆ. ಮಾತಾಗಿರುತ್ತೆ ಮುಂಚೆ, ಒಂದು ಸೈಡು ಒಬ್ಬರು ಕೂತ್ಕೊಳ್ಳೋದು, ಇನ್ನೊಂದು ಸೈಡ್ ಬರ್ಬೇಕು, ಇನ್ನೊಬ್ಬರು ಫ್ರೆಂಡ್ ಕೂತ್ಕೊಳ್ಳೋದು ಅಂತ. ಓಕೆ, ನಮ್ಮೂರು ಕಲ್ಲಾರೆ ಬಂತು. ಮನೇಲಿ ಇನ್ನು ನಮ್ಮ ಅಮ್ಮು, ಲಕ್ಕಿ, ಬ್ಲಾಕಿ, ಕರಿಯ ಎಲ್ಲ ಏನು ಮಾಡ್ತಾಯಿದ್ದಾವೋ ಗೊತ್ತಿಲ್ಲ. ನೋಡ್ಬೇಕು. ಈಗ ನಾವು ಹೋಗಿದ ತಕ್ಷಣ ಓಕೆ ಖುಷಿ ಆಗುತ್ತೆ. ಗೇಟ್ ಹತ್ರನೇ ಬಂದು ನಿಂತ್ಕೊಳ್ಳೋದು ಹಾಗೆಲ್ಲ ಮಾಡ್ತದೆ. ಆದರೆ ಇವತ್ತು ನಮ್ಮ ಗಂಗೆನೇ ಬಂದುಬಿಟ್ಟಿದ್ದಾಳೆ. ನಾವು ಲೇಟಾಗಿ ಬಂದು ಅಥವಾ ಅದೇ ಬೇಗ ಬಂದಿದೆಯೋ ಗೊತ್ತಿಲ್ಲ. ನಮ್ಮನೆ ಮುಂದೆ ನಮ್ಮನೆ ಲಕ್ಷ್ಮಿ ಬಂದು ನಿಂತುಬಿಟ್ಟಿದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.